ಲವ್ ಯು ಟು ಅಂತ ಫ್ರೆಂಡ್ಸ್ ತರ ಇರ್ಬೇಕು. ನಮ್ ತರ ಸೊಸೆ ಎಲ್ಲ ದೊಡ್ಡ ಸೊಸೆ ಒಬ್ಳು ನೀಟಾಗಿ ಎಲ್ಲ ಮೇಂಟೆನೆನ್ಸ್ ಮಾಡ್ತಾ ಇರೋದು ಎಲ್ಲಾದ್ರೂ ಸೂಪರ್ ಆಗಿರ್ತದೆ. ನಿಮ್ದು 6 ಮಂತ್ ಅನ್ನಲ್ಲ ಅವಾಗ ಸೀಮಂತ ಅಂತಾರ ಅವಾಗ. ಬಾತ್ರೂಮ್ ಇಂದ ಬಂದ ವೀರ ಏನೋ ಹಾಕಿದ್ದೊಳಗೆ ನೋಡ ಗೊಣ್ಣೆ ಸುರ್ಕೊಂಡ್ ಹೆಂಗ್ ಮಾಡಿದೀನಿ ಅಲ್ಲಿ. 1 2 3 4 5 ಗುರುಗು ತಗ ಹೋಗ್ಬೋದು. ಹ್ಯಾಪಿ ಬರ್ತ್ಡೇ. ಗೈಸ್ ನನ್ನ ಮೈದನ ಬರ್ಡೇ ಇದೆ December 13th. ಸೊ ಹಾಗಾಗಿ ಅವನಿಗೆ ಗಿಫ್ಟ್ ಇದೆ. ಅಮೆಝಾನ್ ಅಲ್ಲಿ ಒಂದು ಮೈಕ್ ನ ತರಿಸಿದೀವಿ. ಅವನು ಯೂಟ್ಯೂಬ್ ಎಲ್ಲ ವಿಡಿಯೋಸ್ ಮಾಡ್ತಿರ್ತಾನೆ, ಬಿಗ್ ಬಾಸ್ ರಿವ್ಯೂ ಮಾಡ್ತಾನೆ, ಗಗನ್ ಸಿಂಗ್ ಅನ್ನೋ ಅಂತ. ನೀವು ನೋಡೋದಾದ್ರೆ ಅವನ ಚಾನೆಲ್ ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಆ್ಯಪ್ ಅಲ್ಲಿ ಪ್ರಮೋಷನ್ ಮಾಡ್ತಿದ್ದೀನಿ. ಸೊ ಅವನು ಓಪನ್ ಮಾಡಿ ನೋಡೋಣ ಈ ಮೈಕ್ ಹಿಂಗಿದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ, ಬಟ್ ಇದು ವೆಯ್ಟ್ಲೆಸ್ ಇದೆ ಮೈಕ್. ಇಷ್ಟೊಂದು ಕೊಟ್ಟು ವೆಯ್ಟ್ಲೆಸ್ ನೋಡೋಣ ಹೆಂಗಿದೆ ಅಂತ ಹೇಳಿ. ಒಂದು 4 ಕಲ್ಲ ಕಳಿಸ್ಬಿಡ್ಬೇಕು ಅವ್ರ ಮೇಲೆ. ನಿಮ್ಮಂತವ್ರಾದ್ರೆ ಹಂಗೆ ಮಾಡ್ತೀರಾ, ಅವ್ರು ಒಳ್ಳೆಯವರು. $7,999 ಕೊಟ್ಟು ವೆಯ್ಟೇ ಇಲ್ಲ. ನೆಕ್ಸ್ಟ್ ಸಲದಿಂದ ಅವ್ರಿಗೆ ಫೋನ್ ಮಾಡಿ ಹೇಳ್ತೀವಿ. ಬಟ್ ಸೀರಿಯಸ್ಲಿ ವೈರ್ಲೆಸ್ ಮೈಕ್ರೋಫೋನ್, ಬಟ್ ಇಷ್ಟು ಚೆನ್ನಾಗಿದೆ ಪ್ಯಾಕೇಜ್. ನನಗೆ ಇದನ್ನ ಗಾಳಿ ಕೂಡ ಅಲ್ಲ, ಅದು ವೈರ್ಲೆಸ್ ಅಲ್ಲ, ವೆಯ್ಟ್ಲೆಸ್ ಮೈಕ್ರೋಫೋನ್. ವೈರ್ಲೆಸ್ ಅಂಡ್ ವೆಯ್ಟ್ಲೆಸ್ ಮೈಕ್ರೋಫೋನ್ ಇದು. ನನಗೆ ಕೊಡಕ್ ಮನ್ಸಾಗ್ತಿಲ್ಲ, ಆದ್ರೂ ಕೊಡ್ಬೇಕು ಅವ್ನ ಬರ್ಡೇ ಗಿಫ್ಟ್. ಇನ್ನೇನು ಅವ್ನು ಕೊಟ್ರೇನೆ ನನ್ ಕೊಟ್ರೇನೆ ಎಲ್ಲ ಇಬ್ರು ಯೂಸ್ ಮಾಡ್ಕೊಳ್ತೀವಿ. ಸೊ ಓಪನ್ ಮಾಡೋಣ. ಗೈಸ್ ಇಲ್ಲಿ ಲೈಟ್ ಬರ್ತಿದೆ ನೋಡಿ. ಇದು ಎರಡು ಮೈಕ್ ಬಂದಿದೆ, ಮತ್ತು ಇದನ್ನು ಫೋನಿಗೆ ಕನೆಕ್ಟ್ ಮಾಡ್ಕೋಬೇಕು. ಇದು ಚಾರ್ಜಿಂಗ್ ಕೇಬಲ್. ಗೈಸ್ 13th ನನ್ನ ಮೈದನ ಬರ್ಡೇಗೆ ನಿಮಗೆ ಗಿಫ್ಟ್ ಕೊಡಿಸೆ. ಹಾಗೆ 12th ನಮ್ಮ ಅತ್ತೆ ಮಾವನ ಆ್ಯನಿವರ್ಸರಿ ಇದೆ. ಸೊ ಹಾಗಾಗಿ ಏನಾದರೂ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಹೋಗಿ ಶಾಪಿಂಗ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ಯಾರಿ, ನಮ್ಮ ಮಾವನಿಗೆ ಶರ್ಟ್ನ ತೊಗೊಂಡಿದ್ದೀವಿ. ಇದು ನಮ್ಮ ಮಾವನಿಗೆ ಶರ್ಟ್. ಸೊ ಸ್ವಲ್ಪ ಕಾಂಟ್ರಾಸ್ಟ್ ಅಲ್ಲಿ ಅಂತ ಹೇಳ್ಬಿಟ್ಟು ಇದು ಹೇಳಿದ್ರು ತಗೊಂಡ್ಬಂದಿದ್ದೀವಿ. ನನ್ನ ಮೈದನ ಬರ್ಡೇ, ನಮ್ಮ ಅತ್ತೆ ಮಾವನ ಆನಿವರ್ಸರಿ ಹಿಂದೆ ಮುಂದೆ ಇರೋದ್ರಿಂದ ಒಂದೇ ಕೇಕ್ನ ಹ್ಯಾಪಿ ಆನಿವರ್ಸರಿ, ಹ್ಯಾಪಿ ಬರ್ಡೇ ಎರಡು ಗೊತ್ತಿರೋದಕ್ಕೆ ಒಟ್ಟು ಒಂದೇ ದಿನ ಸೆಲೆಬ್ರೇಟ್ ಮಾಡ್ತಾರಂತೆ. ನಂಗೆ ಆಮೇಲೆ ನನ್ನ ಮೈದನಿಗೆ ಮೈಕ್ ಜೊತೆ ನಾನೊಂದು ಪುಲೋವರ್ ಅಂತ ಅದಕ್ಕೆ ಏನೋ ಒಂದು, ಸೊ ಇದನ್ನ ಅವನಿಗೆ ಅಂತ ಹೇಳ್ಬಿಟ್ಟು ನಾನು ತಗೊಂಡ್ಬಂದಿದ್ದೀನಿ. XXL. ನನ್ನ ಗಂಡ ಫುಲ್ ಟೈಟ್ ಅವ್ನಿಗೆ ಒಂದು ಚೂರು ಲೂಸ್ ಇದ್ರೂ ಆಗಲ್ಲ. ಬಟ್ ನನ್ನ ಮೈದ್ ನಂಗೆ ಏನಿಲ್ಲ, ಈ ಥರ ಲೂಸ್ ಆಗಿ ನಂತರ ಎಲ್ಲ ಅವ್ನು ಅಡ್ಜಸ್ಟ್ ಆಗ್ತಾನೆ. ನಾನು ನನ್ನ ಮೈದ್ನ ಬ್ರ್ಯಾಂಡ್ ಅಲ್ಲ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು, ಲಾಸ್ಟ್ ಬ್ಲಾಗ್ಗಳಲ್ಲಿ ನೋಡಿರ್ಬೇಕಾಗುತ್ತೆ. ಸೊ ಹಾಗಾಗಿ ಇದು ಚೆನ್ನಾಗಿತ್ತು. ಇವಾಗ ಬೇರೆ ಚಳಿ ಅಲ್ವಾ, ಬೆಚ್ಚಗಿರ್ತೀನಿ ಅಂತ ಇತ್ತು ಇದನ್ನು ನಾನು ಗಿಫ್ಟ್ ಮಾಡ್ತೀನಿ ನಿಮಗೆ. ಅಷ್ಟೇ, ಜಾಸ್ತಿ ಏನು ಸೆಲೆಬ್ರೇಷನ್ಸ್ ಎಲ್ಲ ಇರಲ್ಲ, ಸಿಂಪಲ್ ಆಗಿ ಕೇಕ್ ಕಟ್ಟಿಂಗ್ ಇರುತ್ತೆ ಅಷ್ಟೇ. ಆ್ಯಂಡ್ ನನಗೆ ಸ್ವಲ್ಪ ಹುಷಾರಿಲ್ಲ ಎಲ್ಲ, ಈಗ ಎಲ್ಲರಿಗೂ ಅಷ್ಟೇ ಕೋಲ್ಡು ಫೀವರು, ನನಗೂ ಅಷ್ಟೇ 2-3 ಡೇಸಿಂದ ಹುಷಾರಿಲ್ಲ. ಇವಾಗ ಹೋಗಿ ಚುಚ್ಚಿ ಕೊಡ್ಸ್ಕೊಂಡು ಬಂದಿದ್ದೀನಿ ಇಂಜೆಕ್ಷನ್ ಅಷ್ಟೇ. ಗಾಯ್ಸ್ ರಿಕವರ್ ಆಗ್ತಿದೆ, ಯಾರು ಎದುರುಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಆಂಕರ್ ಸ್ಯಾಂಡಿ ಯೂಟ್ಯೂಬ್ ಚಾನಲ್. ನಮ್ಮ ಅತ್ತೆ ಮಾವನ ಆನಿವರ್ಸರಿ, ಸೊ ಅವ್ರಿಗೆ ಗಿಫ್ಟ್ ಕೊಡ್ತೀವಿ ಇವಾಗ ನಾವು. ಇದು ನಿಮ್ಮ ಮಾವ ಇನ್ನೂ ರೆಡಿ ಆಗಿಲ್ಲ. ನಮ್ಮ ತಡಿ ಇವಾಗ ಗೇಮ್ ಮಾಡ್ತಾರೆ. ನಮ್ಮ ಮಾವ ಗಿಫ್ಟ್ ಇಟ್ಕೊಳ್ಳೋಕ್ಕಿಂತ ಗೇಮ್ ರೆಕಾರ್ಡ್ ಆಗೋಯ್ತು. ನೋಡಿ ನಮ್ಮ ಮಾವ ರೆಡಿ ಆಗ್ತಿರೋದು ತೋರಿಸ್ತಾ ತಲೆ ಬಚ್ಕೊಂಡು ಇವಾಗ. ಇವಾಗ ಅತ್ತೆ ಮಾವಂಗಿ ಸ್ಯಾರಿ, ಅತ್ತೆ ಮಾವಂಗ್ ಸ್ಯಾರಿ ಅಲ್ಲ, ಅತ್ತೆಗೆ ಸ್ಯಾರಿ. ಸ್ಯಾರಿ ಅಂಡ್ ಶರ್ಟ್. ಹಂಗೆ ಹೇಳ್ರಿ, ಅತ್ತೆಗೆ ಸ್ಯಾರಿ. ಇದು ನಮ್ಮ ಮಾವಂಗಿ ಶರ್ಟ್. ಅದು ಬಿಸಾಕ್ರಿ, ಅದು ಔಟ್ಡೇಟೆಡ್ ಆದಂಗಾರಿ. ಹಿಂಗ್ ಹೇಳ್ಬೇಕಣಪ್ಪಜಿ, ಇದ್ರು ನನ್ನ ಹತ್ರ ಇರ್ಲಿರ್ಲಿಲ್ಲ ಈ ಕಲರ್ದು. ಹಿಂಗ್ ರಿವ್ಯೂ ಕೊಡ್ಬೇಕು. ಹೆಂಗೆ
ತುಂಬಾ ಚೆನ್ನಾಗೈತೆ. ತುಂಬಾ ಚೆನ್ನಾಗಿದೆ ಇವತ್ತು ಇಲ್ಲಿ ಕಂಟೆಂಟ್ ಈಗ ನಮ್ಮ ಮಗನ ಮದುವೆ ಆದ್ಮೇಲೆ ನಾನು ಸೊಸೆ ಇದು 2ನೇ ಶರ್ಟ್ ಗಿಫ್ಟ್ ಕೊಟ್ಟಿರೋ ಸೊಸೆ ಮಗ ಅವನು ಮಗನು ಸೇರ್ಸ್ಕೊಟ್ಟು ಮಗನ್ ರೆಸ್ಪೆಕ್ಟೇ ಇಲ್ಲ. ಅಲ್ಲ ಮದ್ವೆ ಆದ್ಮೇಲೆ ಮಗಳು ಬೇರೆ ಮನೆಗೆ ಹೋಯ್ತಾರೆ ಅಂತ ಮಗುನೇ ಬೇರೆ ಮನೆಗೆ ಕಳಿಸ್ಬಿಟ್ಟು ನನ್ ಸೊಸೆ ಕೊಟ್ಲು. ಶಶಿಕಲಾ ಲವ್ ಚಿದಾನಂದ್ ಅಂತ ಎಷ್ಟನೇ ವರ್ಷದ ಹಾಕಿಸ್ಬೇಕು ತಾನೇ ನೀವು? 34. ಅದನ್ನ ಇವಾಗ ಹೇಳೋದಲ್ಲ, ಹಾಕಿಸ್ಬೇಕಿತ್ತು ತಾನೆ. ಬೆಳಗ್ಗೆ ಕೇಳಿದ್ರೆ ತಾನೇ ನೀವು, ನಾನು ಹೇಳ್ದೆ ತಾನೆ. ತಡಿ ಇವಾಗ ಏನ್ ಗೊತ್ತಾ, ಗೊತ್ತಿಲ್ಲ. ನಮ್ಮ ಮಾವ ನಮ್ಮ ಅತ್ತೆಗೆ ಐ ಲವ್ ಯು ಹೇಳ್ಬೇಕು. ಹೆಂಗೆ ಫ್ಲವರ್ಸ್ ತಂದಿಲ್ಲ ಹೆಂಗೆ ಇಲ್ಲೇ ಇದೇ ಒರಿಜಿನಲ್ ರೋಸೆ ನೋಡ್ರಿ. ಇವಾಗ ಅತ್ತೆ ಪ್ರಪೋಸ್ ಮಾಡಿ ಇವಾಗ ಹೆಂಗ್ ಮಾಡ್ಬೇಕು ಬಂಡೆ ಇವ್ರು ಮಾಡಿ ಬಂಡೆ ಇವ್ರಕ್ಕಾಗಲ್ಲ ಅವ್ರ ಕೈಲಿ. ನಿಮ್ ಶೈಲಿಲಿ ಹೇಳ್ರಿ ನೋಡೋಣ. ಅದಕ್ಕೆ ಫುಲ್ಲು ಲೈಟ್ ಹಾಕ್ತಿದ್ದೀನಿ ಇವಾಗ. ನಮ್ ಬೇರೆ ಇವಾಗ ನಿಮ್ದು ಹೇಳ್ರಿ. ಪ್ರಪೋಸ್ ಮಾಡ್ರಿ ಇವಾಗ. ಐ ಲವ್ ಯು ಟು ನೀನು ಲವ್ ಯು ಟು ಅಂತ. ಕೇಳಿಸ್ಲಿಲ್ಲ ವ್ಲಾಗಿಗೆ. ಅದೇ 34 ವರ್ಷ ಹೆಂಗಿತ್ತು? ಸೂಪರ್ ಆಗಿತ್ತಾ? ಸೂಪರ್ ಆಗಿತ್ತು. ಮಾವ ನಿಮ್ಗೆ ಹೇಳಿ 34 ವರ್ಷದ ಸಂಸಾರ. 34 ವರ್ಷ ಆಗಿರೋದು ಇನ್ನೂ 4 ವರ್ಷ ಆದಂಗೆ ಆಗಿಲ್ಲ. ಮಕ್ಳಿಗೆಲ್ಲ 30 ವರ್ಷ ಅದೇ ಯೌವನ ಇರೋದು ಅಂತ ಹೇಳಿದ್ರು. ಈಗ ಬಿಡ್ಬೇಕು ಮನಸ್ಸಿಂದ ಈಗ ಅನ್ನೋದನ್ನ ತೆಗೆದಾಕ್ರೆ ಲವ್ ಅನ್ನೋದು ಫ್ರೆಂಡ್ಸ್ ತರ ಇರ್ಬೇಕು. ನಮ್ ತರ ಸೊಸೆ ಎಲ್ಲ ನಮ್ ತರ ನಿಮ್ ತರ. ಆ ತರ ಇರ್ಬೇಕು. ಓಕೆ, ಹ್ಯಾಪಿ ಆನಿವರ್ಸರಿ ಅತ್ತೆ ಮಾವ. ಒಬ್ರು ಸರಿ ಇದ್ರೆ ಎಲ್ಲ ಸರಿ ಇರ್ತಾರೆ ಮನೆ. ಯಾರು? ಚಿಕ್ಕ ಮಗ. ಒಬ್ಬ ಸರಿ ಇದ್ರೆ ಮನೆ. ಅದಲ್ಲ ಇಡೀ ಮನೆನೇ ಚೆನ್ನಾಗಿರುತ್ತೆ. ಅದಲ್ಲ, ಸೊಸೆ ಅತ್ತೆ ಮಾವ ದೊಡ್ಡ ಸೊಸೆ ಒಬ್ರು ನೀಟಾಗಿ ಎಲ್ಲ ಮೇಂಟೆನೆನ್ಸ್ ಮಾಡ್ತಾ ಇರೋದು ಎಲ್ಲಾನು ಸೂಪರ್ ಆಗಿರ್ತಾರೆ. ಗೊತ್ತಾಯ್ತಾ ನಿಂಗೆ ಗೊತ್ತಾಯ್ತಾ? ಸೊಸೆ ಬರಲಿ ಅವಾಗ ಗೊತ್ತಾಗುತ್ತೆ. ಚಿಕ್ಕ ಸೊಸೆ ನಾನು ಏನೋ ಮಾಡ್ಕೊಂತ ಬಿಡು ಅಷ್ಟೇ. ಅವಾಗ ಅವಳ ಮಗ ಅವಾಗ ಹೇಳ್ತದೆ ಗಾನಿನ ಟೀಚರ್ ಚೆನ್ನಾಗಿತ್ತು ಅಂತ. ಅವಾಗ ನೋಡು, ಇವಾಗ ನಾನ್ ಬಂದಿದ್ದೀನಿ, ನನಗೆ ಪ್ರಿಫರೆನ್ಸ್. ಚಿಕ್ಕವಳು ಬಂದಾಗ ಅವಳಿಗೆ ಕೊಡ್ಬೇಕಪ್ಪ, ಅವಳ ಪಾಪ ಹೊಂದ್ಕೊಳ್ಳೋದು ಬೇಡವಾ? ನಡೀತದೆ ಅವಳದೇನಿಲ್ಲ. ಈಗಲೇ ತಳ್ಳಾಕ್ಬಿಡು. ಅವಾಗ ಏನಂತ ಹೇಳ್ತೀನಿ ಅಂದ್ರೆ, ದೊಡ್ಡ ಸೊಸೆ ಜೊತೆ ಚಿಕ್ಕ ಸೊಸೆ ಸೂಪರ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ. ಎಸ್, ಹ್ಯಾಪಿ ಆನಿವರ್ಸರಿ. ಗ್ರಾಫಿಕ್ಸ್ ಎಲ್ಲ ಎಡಿಟಿಂಗ್ ಎಲ್ಲ ಹಾಕೊಳ್ಳಿ. ಏನ ಇವತ್ತು ಒಂದಿನ ತಿನ್ನೋದು ಏನಾಗಲ್ಲ. ನಾನೇ ಪರ್ಮಿಷನ್ ಕೊಟ್ಬಿಟ್ಟಿದ್ದೀನಿ ತಿನ್ನಮ್ಮ. ಪೂರ್ತ ತಿನ್ಕೊಂಡ್ರಿ. ನೀನೋಗು. ನೀನೋಗು. ಚಿಕ್ಕ ಮಗ ಇಲ್ಲ ಅಂದ್ರೆ ಹೇಳಿಲ್ವಾ ಏನು ಸೊಸೆ ಒಬ್ಳು ಕರೆಕ್ಟ್ ಆಗಿದ್ರೆ ಸಾಕು ಅಂತ ಎದ್ದೋಗಾಯ್ತು. ಇನ್ನೊಂದ್ಸರಿ ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಇವ್ರ ಅಪ್ಪಾಜಿ ಅಮ್ಮಂಗೆ 25th ಇಯರ್ ಮಾಡ್ಬೇಕು ತಾನೆ, ಮಾಡಿಲ್ಲ. ಮಾಡಿಲ್ಲ ಅವ್ರಿಗೆ ಬಾಳ್ಗಳು. ಇಷ್ಟನೇ ಆಗಲ್ಲ. ವೇಸ್ಟ್ ಫೆಲೋಸ್ಗಳು ಇರಲ್ಲ. ಹೋಗ ನೀನು. ಅಕ್ಕ ತಂಗಿದ್ರೆ ಸೇರ್ ಮಾಡ್ಬೇಕಾಗಿ ಹಾ, ಹನಿ ಕೇಕ್ ತರ ಆಯ್ತು. ಹನಿ ಕೇಕೆ. ಎಲ್ಲ ಅದೇ ಹನಿ ಕೇಕೆ. ಇವ್ರೊಬ್ರು ಇರೋ ನೆಲಮಂಗಲದ ನನ್ನ ನೆಂಟ್ರು ಯಾವಾಗ ಬಂದಾಗ ಇವಾಗ ಚಿಕ್ಕನ್ ನಿನ್ ಗಿಫ್ಟ್ ಕೇಳ್ರಿ. ಕಂದ ಗಿಫ್ಟ್ ಕೊಡು ಕಂದ. ಗಿಫ್ಟ್ ಗಿಫ್ಟ್ ಈಗ ನಮ್ಮ ಅಮ್ಮನ ಹತ್ರ ಇಸ್ಕೊಂಡೆ. ನಮ್ಮ ಅಮ್ಮ 500 ರೂಪಾಯಿ ಅವ್ರ ಆನಿವರ್ಸರಿಗೆ ಅವ್ರ ಹತ್ರನೇ ಇಸ್ಕೊಂಡು ನನ್ನ ಮಗ. ಎಂತ ಇಂತ ಎಳೆ ಕಂದ ಇದು. ಚಿಮ್ಮಿ ತಿನ್ನಂತೀನಿ. ಸರಳ ಮಾಡೋ ಕೇಕು. ಹೌದಾ? ಅದೇಕೋ ಹೋಗಿ ಗಗನ್ ಅಂದೆ. ಓ ನಮ್ಮ ಕ್ಲೋಸ್ ಸರ್ ಮತ್ತೆ ಈ ಕಡೆ ಸೋಪ್ ತಿನ್ನಕ್ ಹೋಯ್ತೀರ ಅಷ್ಟೇ. ಬೇಕು ಇನ್ನೇನ್ ತಿಂತೀರಾ? ಇರು. ಸ್ಮೈಲ್. ಅವತ್ತು ನಿಮ್ಸಿಗೆ 6 ತಿಂಗಳಿಗೆ ತಂದಿದ್ನಲ್ಲ, ಅದು 6 ತಿಂಗಳಿಗೆ ಕರೆಕ್ಟ್ ಆಗಿ ಹೇಳು. 6th ಹಾಫ್ ಆನಿವರ್ಸರಿ. 6th ಮಂತ್ ನಿಮ್ದು 6 ಮಂತ್ ಅನ್ನಲ್ಲ ಅವಾಗ ಸೀಮಂತ ಅಂತಾರ ಅವಾಗ. ಬೇಡ, ಯಾವ ಕಟ್ಟು ಇಲ್ಲ ಅಷ್ಟೇ ಫ್ರೆಂಡ್ಸ್. ಸೆಲೆಬ್ರೇಷನ್ ಆದ್ಮೇಲೆ ಕೇಕ್ ಈ ತರ ಅನಾಥವಾಗಿರುತ್ತೆ. ಕಾನಿ ಬರ್ಡೇ ಗಿಫ್ಟ್ ನೋಡಿಲಿ. ಕೋಲ್ಡ್ ಆಗ್ಬಿಟ್ಟಿದೆ, ಗುಣ್ಣೆ ಸುರ್ಕ ಅದಕ್ಕೆ ಕಿವಿ ಹತ್ತಿ ಇಕ್ಕೊಂಡ್ಲಿ, ಟಿಶ್ಯೂನಲ್ಲಿ ಒರೆಸ್ಕೊಂಡ್ಲಿ ಅಂತ.
ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್. ಬಾತ್ರೂಮ್ ಇಂದ ಬಂದ ವೀರ. ಬನ್ನಿ ಗಾಯ್ಸ್, ಇವರು ಜಗಣ್ಣನ್ ಫ್ಯಾನು ಆತೆ. ಥ್ಯಾಂಕ್ ಯು ಗಡಿಯಾರ ಓಡಿಸ್ಬಿಡೋಲ್ಲ ಹಂಗಾರೆ. ನಿದ್ದೆ ಬರುತ್ತೆ ಅದಕ್ಕೆ ಬೇಗ ಮಾಡ್ತೀವಿ. ಇವರು ಜಗಣ್ಣನ್ ಫ್ಯಾನು, ಅದಕ್ಕೆ ನೋಡಿ ಈ ತರ ಇದಾರೆ. ಜಗನ್ನ ನೋಡ್ಬಿಟ್ಟು ಚೇಂಜ್ ಮಾಡ್ಕೊಬತ್ತೀನಿ. ಬೇಡ ಬನ್ನಿ ಬನ್ನಿ, ಇರ್ಲಿ ನ್ಯಾಚುರಲ್ ಆಗಿರ್ಬೇಕು. ನಿಂಗೆ ಎಷ್ಟು ಜನ ಫ್ಯಾನ್ಸ್? ಬರ್ತೀನಿ ಇವಾಗ. ಏ ಬಾ. ಹ್ಯಾಪಿ ಬರ್ಡೇ ಅಂತೆಲ್ಲ ಬಂದ್ಬಿಟ್ಟಿದೆ. ಓ ಕೇಕ್ ಇಲ್ಲೇ ಆಯ್ತು, ಅರ್ಧ ಕೆಜಿದು. ಎಲ್ಲಿದ್ರಿ? ಜೇಬಲ್ಲಿ ಇಟ್ಕೊಂಡಿದ್ದು. ಇಲ್ಲಿ ನಾನ್ ಜೇಬಲ್ಲಿ ಇಟ್ಕೊಂಡಿದ್ದೆ. ನಾನು ಜೇಬಲ್ಲಿ ಇಟ್ಕೊಂಡು ಆಡ್ತಿದ್ದೆ ನಿಜ. ಬಾರೋ ನಿನ್ ಜಗ್ಗುದಾದ ಫ್ಯಾನ್ ಅಂತ ಗೊತ್ತಾಗ್ಲಿ. ಡಿ ಬಾಸ್ ಜಗ್ಗುದಾದಲ್ಲ, ಬಿಗ್ ಬಾಸ್ ಮನೆ ಜಗ್ಗುದಾದ. ಶರ್ಟ್ ಇಲ್ಲಿ ಯಾವ್ದು ಹೇಳಿದ್ರಿ? ಇದು ಶುಭಕ್ಕ ಕೊಡ್ಸಿದ್ದು ಅಲ್ಲ, ಚಿಕ್ಕಮ್ಮ ಕೊಡ್ಸಿರೋದು. ಓ ಇದನ್ನು ನಾನೇ ಕೊಡ್ಸಿದ್ದು. ಎಲ್ಲ ನಾನೇ ಕೊಡ್ಬೇಕಪ್ಪ, ಸಾಕಾಗೋಗುತ್ತೆ. ನಿಮ್ ಗಿಫ್ಟ್ ಓಪನ್ ಮಾಡ್ಕೊಳ್ಳಿ ಫಸ್ಟ್. ನಿಧಾನ ನಿಧಾನ ನಿಧಾನ, ಅದೇನೋ ಒಂದ್ ಸರ್ಪ್ರೈಸ್ ಇದೆ. ನೋಡಲ್ ಗಣ್ಣೆ ಸುರ್ಕೊಂಡ್ ಹೆಂಗ್ ಮಾಡಿದೀನಿ ಅಲ್ಲಿ. ತಗೋ ಅತ್ತಿ ಇಕ್ಕೋ ಕಿವಿಗೆ. ತೋರ್ಸಿ ಕಡೆ ಮುಂದೆ ದೊಡ್ಡ ಗಣ್ಣೆ ಸುರ್ಕನೆ. ಅದಕ್ಕೆ ಟಿಶ್ಯೂ ಅತ್ತಿ ಎಲ್ಲ ಕೊಟ್ಟಿದೀನಿ ಕಿವಿಗೆ. ಇಕ್ಕೋ, ಮೆಣಸೈತೆ ಬಾಯಿಗೆ ಹಾಕೋ. ಓಪನ್. ಅದು ಅವತ್ತೇ ತೋರ್ಸ್ಬಿಟ್ಟೆ ನಾನು. ಏನೈತೆ ಅಂತ ಗೆಸ್ ಮಾಡೋಣ. ಗೆಸ್ ಮಾಡು ಹೋಗ್ಲಿ ನೀನು. 99.9999% ಅದೇ ಕಾಣುತ್ತೆ. ಗೆಸ್ ಮಾಡಲ್ಲ. ಏನು ಏರ್ಫೋನ್ ಇರೋದು ಬಂದಾಯ್ತು ಆಲ್ರೆಡಿ. ಗೆಸ್ ಮಾಡ್ಬೇಕು. ಎಲ್ಲ ಅಳ್ಳಾಡ್ತಾರೆ. ಚಾಕ್ಲೇಟ್ ಹೋಗ್ಬಿಟ್ಟು ಹೇಳ್ತೀನಿ. ಹೋಗ್ಲಿ ಹೇಳಿ, ರ್ಯಾಂಡಮ್ ಆಗಿ 3 ಗೆಸ್ ಮಾಡು. ಇಯರ್ಫೋನ್ಸ್. ಇಯರ್ಫೋನ್ಸ್ ಒಂದು ಆಮೇಲೆ ತಪ್ಪ ಅಲ್ಲ, 3 ಆಪ್ಷನ್ ಯಾವ್ದು ರೈಟ್ ಅಂತ ಹೇಳ್ತೀವಿ ಲಾಸ್ಟಿಗೆ. ಇಯರ್ಫೋನ್ಸ್, ಪೆನ್ನು, ಪೆನ್ನೇನು, ಪೆನ್ನು, ಪೆನ್ಸಿಲ್, ಜಾಮೆಟ್ರಿ ಬಾಕ್ಸ್ ಇದೆ 2ನೇ ಆಪ್ಷನ್. ಕೊಟ್ಟಿರ್ತಾರ ಚಯ ಚಯ ಫೋನ್. ಎಕ್ಸಾಕ್ಟ್ಲಿ. ಇನ್ನೊಂದು ಇನ್ನೇನ್ ಗೇಸ್ ಮಾಡ್ತೀಯಾ? ಸ್ಮಾರ್ಟ್ ವಾಚ್. ಹೊಸ ಐಫೋನ್ ವಾಚ್ ಯಾವ್ದೋ ಒಂದು ಸ್ಮಾರ್ಟ್ ವಾಚ್ ಐತಲ್ಲ ಆಲ್ರೆಡಿ ಒಂದು. ಓಪನ್ ಮಾಡಿ ಹೋಗಿ. ಓಕೆ, 3 ಆಗಿರೋ ಪಕ್ಕ ಏನಾದ್ರು ಡಮ್ಮಿ ಕೊಟ್ಟಿರ್ತಾರೆ. ನಾನು ಓಪನ್ ಮಾಡು. ಕೊಡ್ಲಿ. ಹೋಗತ್ತಾಗೆ ಮಾತ್ರೆಗಳು. ಇಯರ್ಫೋನ್ಸ್ ಅನ್ಸುತ್ತೆ. ಲೇ ಅಷ್ಟೊಂದು ಗೆಸ್ ಮಾಡಕ್ ಆಗಲ್ವೇನೋ. ಮಾತ್ರೆಗಳು, ಹುಷಾರಿಲ್ಲ ಅಂತ ಮಾತ್ರೆ ಹೋಗತ್ತಾಗೆ. ನಾನು ನಿಜ ಅನ್ಕೊಂಬಿಟ್ಟಿದ್ದೆ ಅಪ್ಪೋಲೋದು ಅಂತ. ಅಪ್ಪೋಲೋದೇ ಕಣ. ಬೆಸ್ಟ್ ಮಾತ್ರೆ ತಗೊಂಡ್ಬಂದಿದ್ದೀನಿ. ಹೋಗತ್ತಾಗೆ ಬರ್ತದೆ ಅತ್ತೆ. ತೊಳಿತಾ ಇರು ಅಂತ ನೋಡು. ಬಂಟಿ ನಿಮ್ ಸಾಬೂನು ಸ್ಲೋನಾ? 1 2 3 4 5 6ನೇದು. 7 ತಲಾ ಫರಿಯ ರೀಸನ್. 6 7 ನಮ್ದು ಯೂಟ್ಯೂಬ್ ಇದು ಮೈಕು ಹಿಂಗ್ ಕರೆಕ್ಟ್ ಹಿಂಗ ಹಿಂಗೆ ವೈರ್ಲೆಸ್ ಮೈಕ್ರೋಫೋನ್. ಫೋನ್. ಥ್ಯಾಂಕ್ ಯು ಸಾಕಾಗೈತಿ. ವೆಲ್ಕಮ್. ನೆಕ್ಸ್ಟ್ ಒಂದು ಯೂಟ್ಯೂಬ್ ಬೇಗ ಮಾನಿಟೈಸ್ ಮಾಡಿ. ಆ ಮೈಕ್ ನೀನ್ ಬೇರೆ ತಗೊಂಡ್ ಚೆನ್ನಾಗಿರೋದು. 15,000 ತಗೊಂಡು 8,000 ನನಗೆ ಕೊಟ್ಬಿಡು. ಇದು ಸಾಕಾಗೈತಿ. ಶರ್ಟ್ ಮತ್ತೆ ಆಗ್ಲೇ ಕೊಟ್ಟು ಡೈರೆಕ್ಟ್ ಆಗಿ ಬ್ಲಾಗ್ ಅಲ್ಲಿ ಇದನ್ನೇ ಹಾಕಬಹುದು. ಬೇಡ ಹಿಂಗೆ ಹಾಕೊಂಡು ಕಟ್ ಮಾಡಿಲ್ಲ. ಈ ಹಿಂದೆಯಿಂದ ಹಾಕೋ ಹಿಂಗೆ. ಹಿಂದೆಯಿಂದ ಹಾರ. ಒಂದ್ ನಿಮಿಷ. ನಿಮ್ಮ ಈ ಸಾಧನೆಗೆ ಮೆಚ್ಚಿನ ಸನ್ಮಾನ. ಯೂಟ್ಯೂಬ್ ಬೇಗ 3,000 ವಾಚ್ ಅವರ್ಸ್ ಆಗಿರೋದಕ್ಕೆ. ಹೊಸಾಸ್ಗೆ ಬುಕ್ ಕಟ್ಟಿದ್ದು. ಸರಿ ಬಾ. ಹೊಸ ಓಪನಿಂಗ್. Happy birthday to you. Happy birthday to you. Happy birthday to you, Gani. Happy birthday to you, Gani. In advance. ಅರ್ಧ ಗಂಟೆ ಅಡ್ವಾನ್ಸ್ ಇರ್ಲಿ ಬಿಡು. ಹಂಗೆ ಗಡಿಯಾರಗಳೆಲ್ಲ ಓಡಿಸಿ ಹಾಕಕ್ಕಾಗ್ತವೆ. ಹಿಂಗೆ ಆಕ್ಚುಲಿ ಅದೇ ಚೆನ್ನಾಗಿರ್ತಾಯಿತ್ತು. ಯಾವುದು? ಸೇಮ್ ಕೇಕ್ ಆನಿವರ್ಸರಿಗೂ ಸೇಮ್, ಇದಕ್ಕೂ ಸೇಮ್. ಗೊತ್ತಿರ್ತಾಯ್ತಾ? ಓಕೆ ಡನ್. ಮಾವನ್ ಕೇಳು ಗಿಫ್ಟ್ ಕೊಡು ಅಂತ ಹೇಳ್ಬಿಟ್ಟು ನೀನಲ್ಲಿ. ಅಲ್ಲ ಮಾವ ಅದೇ ರಕ್ತ ಕುಡ್ಕ ಬಂದಿರಂಗ್ ಬಾಯ್ದ ಅಡ್ಕಡೆ ಹಾಕೊಂಡು ಕೆಂಪು ಮಾಡ್ಕೊಂಡು ಸುಮ್ಮನೆ ಒಂದು ಚೂರು ಅಷ್ಟು ಬರೋದಲ್ಲ. ಸುಮ್ಮನೆ ಅರ್ಧ ಬಿಡ್ದಿಕ್ ಕಳಿಸಿ ಆರಾಮ ನಮ್ಮ ಹುಡುಗರ್ಗೂ ತಗೋ ಹೋಗ್ಬೋದು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. 12:30 ಆಗಿ 11:15.
ಗಾಯ್ಸ್ ಇಲ್ಲಿಗೆ ಗಾನಿ ಬರ್ಡೇ ಮುಗ್ದೋಗಿದೆ. ಪ್ರತಿ ವರ್ಷ ಹಿಂಗೆ ಅಂತೆ ಮಾಡೋದು, ಆನಿವರ್ಸರಿ ಗಾನಿ ಬರ್ಡೇ ಎರಡು ಹಿಂದೆ ಮುಂದೆ ಇರೋದ್ರಿಂದ ಸೆಪರೇಟ್ ಆಗಿ ಸೆಪರೇಟ್ ಕೇಕು ಒಂದೇ ದಿನ. ಓಕೆ ಗಾಯ್ಸ್, ಗುಡ್ ನೈಟ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬರ್ಡೇ ಬಾಯ್ ವಿಶ್ ಮಾಡ್ಬಿಡಿ ಅಲ್ಲ. ಬಾಯ್. ನಿಮ್ ಫ್ಯಾನ್ಸ್ ಇದಾರೆ, ಏನು ಹೇಳಕ್ ಇಷ್ಟಪಡ್ತೀರಾ? ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಕ್ಕೆ ನಂದು ಕೇಳು. ನಿಮ್ ಚಾನಲ್ ನಿಮ್ ನೋಡ್ತಾರೆ, ನಿಮ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಅದಕ್ಕೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್. ಅವ್ರು ಮಾನಿಟೈಸ್ ಆಗಿದೆ, ಒಂದು ಆಡ್ಗೆ 2 ಪೈಸಾ ಬರುತ್ತೆ. ನಮ್ದು 8 ಆಡ್ ಬಂದದ್ದು ಸಾಕು ಬಿಡು. ಓಕೆ ಫ್ರೆಂಡ್ಸ್, ಗುಡ್ ನೈಟ್, ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ರಾಧೆ ರಾಧೆ.